ದಳಪತಿಯ ಹೊಸ ರೂಲ್ಸ್ ಭಾರಿ ಕ್ರೇಜ್. ಆಡಳಿತದ ಅನುಭವ ಇಲ್ಲದಿದ್ರೂ ಬದಲಾವಣೆಯ ಮಾರ್ಗ. ತಮಿಳುನಾಡಲ್ಲಿ ದಳಪತಿಯ ಹೊಸ ರೂಲ್ಸ್ ಭಾರಿ ಕ್ರೇಜ್. ಇದೀಗ ಆಡಳಿತದ ಅನುಭವ ಇಲ್ಲದಿದ್ರೂ ಬದಲಾವಣೆ ಹೊಸ ಮಾರ್ಗ. ಜನಮನ ಗೆಲ್ಲುವ ಕೌತುಕ. ಸಿಎಂ ಒಂದಲ್ಲ ಒಂದು ಕಸರತ್ತು. ಬೊಲೆರೋ ಓಡಿಸಿದ ಸಿಎಂ ವಿಜಯ್ ವಿಡಿಯೋ ವೈರಲ್ ಆಗ್ತಾ ಇದೆ. ಆರೋಗ್ಯ ಇಲಾಖೆಯ ಹಳೆಯ ವಾಹನಗಳಿಗೆ ತಿಲಾಂಜಲಿ. ವಿಜಯ್ ಸರ್ಕಾರಕ್ಕೆ ಅರಸಿ ಬಂದವು 40 ಬೊಲೆರೋ ವಾಹನ. 2,90,00,000 ವೆಚ್ಚದಲ್ಲಿ 40 ಬೊಲೆರೋ ವಾಹನ ಖರೀದಿ. ಎಲ್ಲಾ ವಾಹನಗಳನ್ನ ಸೇವೆಗೆ ಸಮರ್ಪಿಸಿದ ಸಿಎಂ ವಿಜಯ್. ವಿಜಯ್ ಸಿಎಂ ಆದ ಮೊದಲ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಗಾಗಿ 40 ಬೊಲೆರೋ. ಖುದ್ದು ಒಂದು ವಾಹನವನ್ನ ಚಲಾಯಿಸಿ ಗಮನ ಸೆಳೆದ ಸಿಎಂ. ತಮಿಳುನಾಡಲ್ಲಿ ದಳಪತಿಯ ಆಡಳಿತ. ಸಿಎಂ ವಿಜಯ್ ಆಡಳಿತದಲ್ಲಿ ಹೊಸ ಬದಲಾವಣೆಗಳು. ವಿಜಯ್ ಏನಾದ್ರೂ ಹೊಸದನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಹೆಚ್ಚಾಗಿದೆ ಜನರಲ್ಲಿ. ಇದೀಗ ಬೊಲೆರೋವನ್ನ ಓಡಿಸಿ ಜನರ ಗಮನ ಸೆಳೆದಿದ್ದಾರೆ. ಇಷ್ಟವಾದಂತಹ ವ್ಯಕ್ತಿ. ಈಗ ಅದರಲ್ಲೂ ವಿಜಯ್ ತನ್ನಾಗಿರುವಂತಹ ಬೆಂಬಲ, ಫ್ಯಾನ್ಸ್ ಫಾಲೋಯಿಂಗ್, ಜನ ಸಿನಿಮಾವನ್ನ ಎಷ್ಟು ಮೆಚ್ಕೊಂಡಿದ್ರು, ಎಷ್ಟು ಅಪ್ಕೊಂಡಿದ್ರು, ಅಷ್ಟರ ಮಟ್ಟಿಗೆ ವಿಜಯನ್ನ ಅದೇ ರ್ಯಾಂಗಲ್ ಅಲ್ಲಿ ನೋಡ್ಕೊಂಡು ತುಂಬಾ ಇಷ್ಟಪಡುವಂಥ ಜನ ಹೆಚ್ಚಾಗಿದ್ದಾರೆ. ಹೀಗಾಗಿ ವಿಜಯ್ ಈಗ ಬುಲೆರೋ ಓಡಿಸಿರುವಂಥದ್ದು ಸಾಮಾನ್ಯ ರೀತಿಯಲ್ಲಿ ಒಬ್ಬ ಸಿಎಂ ಆಗಿ ಬುಲೆರೋ ರೈಡ್ ಮಾಡಿರೋದಿದೆಯಲ್ಲ, ಇದಕ್ಕೆ ಜಾಸ್ತಿ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ಜನರ ಗಮನವನ್ನ ಸೆಳೀತಾ ಇದ್ದಾರೆ. ತಮಿಳುನಾಡಲ್ಲಿ ಭಾರಿ ಕ್ರೇಜ್. ಇದೀಗ ಆಡಳಿತದ ಅನುಭವ ಇಲ್ಲದಿದ್ರೂ ಬದಲಾವಣೆಯ ಮಾರ್ಗವನ್ನ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಅನುಭವ ಇಲ್ಲ ರಾಜಕೀಯವಾಗಿ, ಬಟ್ ನಾನು ಮಾಡ್ತೀನಿ, ಮುಂದೆ ಬದಲಾವಣೆ ಮಾಡ್ತೀನಿ ಅನ್ನುವಂಥದ್ದು ವಿಜಯಲ್ಲಿ ಕಾಣಿಸ್ತಾ ಇದೆ. ಇದೀಗ ಬೊಲೆರೋ ಓಡಿಸಿರುವ ವಿಡಿಯೋ ಒಂದ್ ಕಡೆ ವೈರಲ್ ಆಗ್ತಾ ಇದೆ. ಆರೋಗ್ಯ ಇಲಾಖೆಯ ಹಳೆಯ ವಾಹನಗಳಿಗೆ ತಿಲಾಂಜಲಿ ಹೇಳಿದ್ದಾರೆ. ವಿಜಯ್ ಸರ್ಕಾರಕ್ಕೆ 40 ಬೊಲೆರೋ ವಾಹನ. 2,90,00,000 ವೆಚ್ಚದಲ್ಲಿ 40 ಬೊಲೆರೋ ವಾಹನವನ್ನ ಖರೀದಿ ಮಾಡಿದ್ದಾರೆ. ತುರ್ತು ಸೇವೆಗೆ ಎಲ್ಲಾ ವಾಹನಗಳನ್ನ ಸೇವೆಗೆ ಸಮರ್ಪಿಸಿದ ಸಿಎಂ ವಿಜಯ್. ಸಿಎಂ ಆದ ಮೊದಲ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೇವೆಗಾಗಿ 40 ಬೊಲೆರೋ ವಾಹನಗಳನ್ನ ಸರ್ಕಾರದಿಂದ ಖರೀದಿ ಮಾಡಿದ್ದಾರೆ. 40 ಬೊಲೆರೋ ವಾಹನಗಳು ಆರೋಗ್ಯ ಸೇವೆಗೆ ಅಂತ. ಸರ್ಕಾರ ರಚನೆಯಾಗಿ 10 ದಿನ ಆದ್ಮೇಲೆ ಅವರ ಒಂದು ಸರ್ಕಾರದಿಂದ ಒಂದು ಯೋಜನೆ ಅಂತ ಅಂದಾಗ ಈ ಒಂದು ಮೊದಲ ಯೋಜನೆ ಇದು. 40 ಬೊಲೆರೋಗಳನ್ನ ಖರೀದಿಸಿ ಅದನ್ನ ಓಡಿಸೋದ್ರ ಮುಖಾಂತರ ಜನರ ಗಮನ ಸೆಳೆದಿದ್ದಾರೆ. ಮೊದಲೇ ಜನ ಇಷ್ಟಪಡ್ತಾರೆ ವಿಜಯರನ್ನ. ಸಿನಿಮಾದಿಂದ ಯಾವ ರೀತಿಯಾಗಿ ನೋಡ್ಕೊಂಡು ಬಂದಿದ್ದಾರಲ್ಲ, ಅದೇ ಒಂದು ರೀತಿಯಲ್ಲಿ ಜನ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಯೋಜನೆ ಮತ್ತಷ್ಟು ಜನರಿಗೆ ಖುಷಿಯನ್ನ ತೆಗೆದುಕೊಂಡು ಬಂದಿದೆ. ಇನ್ನು ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ, ಈ ಸಚಿವರ ಕಚೇರಿಯ ಮುಂದೆ ಸಾಮಾನ್ಯರಂತೆ ನಿಂತು, ಸರದಿ ಸಾಲಿನಲ್ಲಿ ನಿಂತು ಸಚಿವರ ಭೇಟಿ ಮಾಡಿ, ಫೈನಾನ್ಷಿಯಲ್ ಮಿನಿಸ್ಟರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂಥದ್ದು, ಸರಳತೆ ಇಲ್ಲಿ ಕಾಣಿಸ್ತಾ ಇದೆ.